ಹಲೋ ಫ್ರೆಂಡ್ಸ್, ಇದು ಒಂದು ಪುಟ್ಟ ವ್ಲಾಗು, ಫಸ್ಟ್ ವ್ಲಾಗ್ ಅಂತ ಕೂಡ ಹೇಳ್ಬೋದು. ನಾನು ಬರೀ ಕುಕ್ಕಿಂಗ್ ವ್ಲಾಗ್ ಅಷ್ಟೇ ಮಾಡ್ತಾಯಿದ್ದೆ. ಇವತ್ತು ಒಂದು ಪುಟ್ಟ ವ್ಲಾಗ್ ಕೂಡ ಹಾಕ್ತಾಯಿದ್ದೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀವಿ. ಬೇಗನೆ ಹೊರಗಡೆ ಹೋಗೋದಿತ್ತು, ಹಾಗಾಗಿ ಪೂಜೆ ಸಾಮಾನೆಲ್ಲ ತೊಳೆದು ಒರೆಸಿ ಎತ್ತಿಟ್ಕೊಂಡು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಈಸಿಯಾಗಿ ಆಗುವಂಥದ್ದನ್ನೇ ಮಾಡ್ಕೊಳ್ತಾ ಇದ್ದೀನಿ, ಏನಂತಂದರೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಪೋಹನ ಮಾಡ್ಕೊಳ್ತಾ ಇದ್ದೀನಿ. ಪೋಹ ಏನು ಶೇರ್ ಮಾಡುವಂಥ ರೆಸಿಪಿ ಅಲ್ಲ, ಯೂಶ್ವಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಬೆಳಗ್ಗೆನೇ ಪೂಜೆ ಕೂಡ ಮುಗ್ದಿತ್ತು. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಅಣ್ಣಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರಲ್ಲಿರುವಂಥ ಅಣ್ಣಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಜೊತೆನೇ ಹೋಗ್ತಾ ಇದ್ದೀವಿ. ಇದು ನನ್ನ ಮಗ. ಸೊ ಪಾಪು ಕೂಡ ರೆಡಿಯಾಗಿದ್ಲು, ಪಾಪುನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮೇನ್ ಪಾಪುಗೆ ಹರಕೆ ಇದ್ದಿದ್ದು. ಅಣ್ಣಮ್ಮ ಟೆಂಪಲ್ಗೆ ಹೊರಟಿದ್ದೀವಿ. ಅಷ್ಟೊಂದೇನು ಟ್ರಾಫಿಕ್ ಇರಲಿಲ್ಲ, ಸೊ ಹಾಗಾಗಿ ಹೊರಟಿದ್ದೀವಿ. ಪಾಪು ಕೂಡ ಎದ್ದೇ ಇದ್ಲು, ಅವಳು ಕೂಡ ಮಲ್ಕೊಂಡಿರಲಿಲ್ಲ. ಸೊ ಬೇಗನೆ ರೀಚ್ ಆದ್ವಿ ಅಂತ ಹೇಳ್ಬೋದು. ಸೊ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿನೇ ಇದ್ದರು, ಹಾಗಾಗಿ ಮಾಡಲಿಲ್ಲ. ದೇವರ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಒಳಗಡೆ ಜಾಸ್ತಿ ಕ್ಲಿಪ್ಪಿಂಗ್ನ ತೊಗೊಳಕ್ಕಾಗಲಿಲ್ಲ. ಸೊ ಏನಕ್ಕಂತ ಅಂದರೆ ಅಲ್ಲಿ ಅಲೋ ಮಾಡೋದು ಇಲ್ಲ ಫೋನ್ಸ್ಗಳನ್ನ. ಕೆಲವೊಂದು ಫೋಟೋಸ್ ಅಷ್ಟೇ ತೊಗೊಳೋದಕ್ಕಾಯಿತು. ನೋಡ್ತಿರ್ಬೋದು, ಪಾಪು ಕೂಡ ಎದ್ದೇ ಇದ್ಲು. ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಸೊ ಬರ್ತಾ ವೆಜಿಟೇಬಲ್ಸ್ ಖಾಲಿ ಆಗಿತ್ತು. ಸೊ ಹಾಗಾಗಿ ಮನೆಗೆ ವೆಜಿಟೇಬಲ್ಸ್ನೆಲ್ಲ ತೊಗೊಂಡು ಬಂದು ಅದನ್ನು ಕ್ಲೀನ್ ಮಾಡಿ ಎತ್ತಿಟ್ಕೊಂಡೆ. ಲೈಫಲ್ಲಿ ಏನೇ ಸಮಸ್ಯೆ ಇರ್ಬೋದು, ಒಂದು ಸರಿ ಟೆಂಪಲಿಗೆ ಹೋಗಿ ಬಂದರೆ ಮನಸ್ಸಿಗೆ ತುಂಬಾ ನೆಮ್ಮದಿ ಕೊಡುತ್ತೆ, ತುಂಬ ಪ್ರಶಾಂತವಾಗಿರುತ್ತೆ ಮನಸ್ಸು. ಸೊ ಬೆಂಗಳೂರಲ್ಲಿ ಅಣ್ಣಮ್ಮ ದೇವಸ್ಥಾನ ಅಂದರೆ ತುಂಬ ಫೇಮಸ್ಸು. ಮಕ್ಕಳಿಗೂ ಕೂಡ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮಲ್ಲಿ ಏನೇ ಆರೋಗ್ಯದ ಸಮಸ್ಯೆ ಆಗಿದ್ರು, ಮಕ್ಕಳಾಗಿದ್ದಾಗ ನಮ್ಮ ತಂದೆ ತಾಯಿ ಅಣ್ಣಮ್ಮ ಟೆಂಪಲಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಅಲ್ಲೂ ಒಂದು ನಂಬಿಕೆ ಅನ್ನೋದಿದೆ, ಹಾಗಾಗಿ ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಇದಾಗಿತ್ತು ನನ್ನ ಒಂದು ಪುಟ್ಟ ವ್ಲಾಗು. ಹೋಪ್ ಈ ಪುಟ್ಟ ವ್ಲಾಗು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. So thanks for watching. Subscribe for more videos. Bye bye.